Watch full episodes on Jio Hotstar. ನಿಮ್ಮ ಗಾಡಿಯ ಡಿಕ್ಕಿನ ತೆಗೆರೆ. ಅಯ್ಯೋ, ಎಲ್ಲ ತಗಲಾಕೊಂಡ್ಬಿಟ್ವಿ ನಾವು. ಇದೇ ತರ ಆದ್ರೆ ನಾವು ಎಕ್ಸಿಬಿಷನ್ಗೆ ಲೇಟ್ ಆಗ್ಬಿಡ್ತೇವೆ. ನಮ್ಮ ಸೌಂಡ್ ಗಾಡ್ಜೆಟ್ ಅನ್ನ ತೋರಿಸ್ಲಿಲ್ಲ ಅಂದ್ರೆ ಮುಂದಿನದ್ದು 6 ತಿಂಗಳ ನಂತರ ಏನ್ ಮಾಡೋದು? ಅಲ್ಲಿವರೆಗೂ ನಾವು ಕಾಯಕ್ಕಾಗಲ್ಲ. ಈ ಗ್ಯಾಡ್ಜೆಟ್ ಇಂದ ಯಾವ್ದನ್ ಬೇಕಾದ್ರೂ ಎಷ್ಟಾದ್ರೂ ಸೌಂಡ್ ಜಾಸ್ತಿ ಮಾಡಬಹುದು, ಗೊತ್ತು ತಾನೇ? ಹೋಗಿ ಬೇಗ ಪೊಲೀಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋ. ಹೋಗು ಬೇಗ. ಪೊಲೀಸ್, ನಮ್ ಸೈಂಟಿಸ್ಟ್ ಗೆ ಎಕ್ಸಿಬಿಷನ್ ಗೆ ಹೋಗ್ಬೇಕು. ಬೇಗ ರಸ್ತೆನ ಕ್ಲಿಯರ್ ಮಾಡಿಸು, ನಾವು ತುಂಬಾ ಅರ್ಜೆಂಟ್ ಆಗಿ ಹೋಗ್ಬೇಕು. ಏನೋ ನನ್ನ ಮೇಲೆ ಕೈ ಎತ್ತುತ್ತೀಯನೋ ನೀನು? ನಿನ್ನ ನಾನು ಅಯ್ಯೋ ಸರ್, ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕಾನೂನು ತುಂಬಾ ಸ್ಟ್ರಿಕ್ಟ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಜಗಳ ಆಡ್ತಾ ಇದ್ರೆ ಜನ ಹೇಳ್ತಾರೆ ಜಗಳ ಆಡ್ಬೇಡಿ ಅಂತ, ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಅಂತದ್ರಲ್ಲಿ ಅದು ನೀನು ನನ್ ಮುಂದೆನೆ ಜಗಳ ಆಡ್ತೀಯ. ಹೊಡಿಬೇಡ, ಅಯ್ಯೋ ಅಯ್ಯೋ ಅಯ್ಯೋ, ಬಿಟ್ಬಿಡು ನನ್ನ, ಹೊಡಿಬೇಡ. ಅಯ್ಯೋ ಅಯ್ಯೋ, ಅಡ್ಡ ಯಾಕೆ ನಿಂತ್ಕೊಂಡು ಮಾತಾಡ್ತಿದ್ಯಾ? ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾತಾಡು. ಸರ್, ವಕ್ರವಾಗಿ ನೀವು ನಿಂತ್ಕೊಂಡಿದ್ದು ಸರ್, ನೀಟಾಗಿ ನಿಂತ್ಕೊಳ್ಳಿ ಸರ್. ಬಾ, ನಾನ್ ಸ್ಟ್ರೈಟ್ ಮಾಡ್ಲಾ? ಶಿವ, ಅಂಕಲ್, ಲಡ್ಡು ಸಿಂಗ್ ಸರ್ನ ಬಿಟ್ಬಿಡಿ. ಏ ಮಗು, ನೀನ್ ಇಲ್ಲಿಂದ ಹೋಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಈ ಮಗುನ ಹಿಡ್ಕೊಂಡು ಕಾರಲ್ಲಿ ಹಾಕೊಳ್ಳಿ, ನಾವೀಗ ಹೋಗ್ಬೇಕಾಗಿದೆ. ನಡೀರಿ ಜೈಲ್ಗೆ, ಅಲ್ಲಿ ಹೋಗಿ ನಿಮ್ಮ ಆಟ ಮುಂದುವರಿಸಿರಂತೆ. ನನ್ನ ಬಿಟ್ಬಿಡೆ, ನಾನು ಸೈಂಟಿಸ್ಟ್ ಎಕ್ಸಿಬಿಷನ್ಗೆ ಹೋಗ್ಬೇಕು. ಹೌದಾ? ಸೈಂಟಿಸ್ಟ್ ಆಗಿ ಸಾರ್ವಜನಿಕರು ಓಡಾಡೋ ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಮಾಡ್ತೀರಾ? ಬಿಡೋದಿಲ್ಲ, ಖಂಡಿತ ನಿಮ್ಮನ್ ಬಿಡೋದಿಲ್ಲ. ಜೈಲಲ್ಲಿ ಹಿಟ್ಟು ರುಬ್ತಾ ಇರ್ಬೇಕು. ಸರಿಯಾಗಿ ನಿಂತ್ಕೊಳ್ಳಿ, ಸರಿಯಾಗಿ ನಿಂತ್ಕೊಳ್ಳಿ. ನನ್ನ ಹತ್ರ ಆಟ ಆಡ್ಬೇಡಿ, ಸರಿಯಾಗಿ ನಿಂತ್ಕೊಳ್ಳಿ. ಅಯ್ಯಯ್ಯ ಜಯರಾಮ, ಶರ್ಟ್ ಬಿಡು, ನನ್ ಶರ್ಟ್ ಬಿಡು. ಸಾರಿ, ಇನ್ನು ನಿಮ್ಮನ್ನು ಖಂಡಿತ ಬಿಡೋದಿಲ್ಲ ಬಾಸ್. ಈ ಪೊಲೀಸ್ನವನಿಂದಾಗಿ ನಮ್ ಕೆಲ್ಸ ಎಲ್ಲ ಹಾಳಾಗ್ ಹೋಯ್ತು. ಎಕ್ಸಿಬಿಷನ್ಗೆ ಹೋಗೋದಕ್ಕಾಗ್ತಿಲ್ಲ. ಈ ಊರಿನ ಜನ ಎಲ್ಲ ಈಗ ನಿಮ್ಮನ್ನ ಜಗಳ ಗಂಟ ಅನ್ಕೊಂಡ್ಬಿಟ್ರು. ಇಷ್ಟು ದೊಡ್ಡ ಸೈಂಟಿಸ್ಟ್ಗೆ ಈ ಅವಸ್ಥೆನ? ನೀವೀಗ ನಿಮ್ ಮರ್ಯಾದೆನ ಕಾಪಾಡ್ಕೊಳ್ಳೇಬೇಕು, ಏನಾದ್ರೂ ಮಾಡ್ಲೇಬೇಕು. ನೀನು ಸರಿಯಾಗಿ ಹೇಳ್ತಿದ್ಯಾ, ನಾನು ಏನಾದ್ರೂ ಮಾಡ್ಲೇಬೇಕು. ಲಡ್ಡು ಸಿಂಗ್, ನನ್ನನ್ನ ಬಿಟ್ಟು ಬಿಡು. ಪ್ರೀತಿಯಿಂದ ಈಗ ಹೇಳ್ತಿದ್ದೀನಿ, ಇಲ್ಲ ಅಂದ್ರೆ
ಇಲ್ಲ ಅಂದ್ರೆ ಏನ್ ನನ್ನನ್ನು ಹೆದರ್ಸ್ತೀಯ? ಸುಮ್ನೆ ಬಾಯಿ ಮುಚ್ಕೊಂಡ್ ಕೂತ್ಕೋ, ಇಲ್ಲ ಅಂದ್ರೆ ನಿಮ್ಮೆಲ್ರನ್ನು ಹೊಡೆದು ಹುಡಿ ಮಾಡ್ಬಿಡ್ತೀನಿ. ನನಗ್ ಹೊಡಿತೀಯ ನೀನು? ನನಗೆ ಈಗ ತೋರಿಸ್ತೇನೆ. ಫೋನ್ ಮಾಡಿ ಯಾರನ್ನ ಬರೋದಕ್ಕೆ ಹೇಳ್ತಾ ಇದೀಯಾ? ಒಂದು ಫೋನ್ ಅಲ್ಲಿ 4 ಜನ ಹಾಡ್ ಕೇಳ್ತಿದ್ದಾರೆ. ಬಿಟ್ಟು ಬಿಡು. ಇದೇನಿದು? ಬಿಟ್ಟು ಬಿಡು, 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 ನಮ್ಮನ್ 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 ಬಿಟ್ಟು ಬಿಡು. ಹೇಳು, ಈಗ ನನ್ನನ್ನ ಬಿಡ್ತೀಯೋ ಅಥವಾ ಇನ್ನೊಂದ್ ಸ್ವಲ್ಪ ಏನಾದ್ರೂ ತೋರಿಸ್ಲೋ? ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ನನಗೇನು ಕೇಳಿಸ್ತಿಲ್ಲ. ಈಗ ಅರ್ಥ ಆಯ್ತು. ಈ ಬಾರಿ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಒಂದ್ ತಿಳ್ಕೊಳ್ಳಿ, ಇನ್ನೇನಾದ್ರೂ ತಪ್ಪು ಮಾಡಿದ್ರೆ ಮತ್ತೆ ಜೈಲ್ಗೆ ಹಾಕ್ತೀನಿ. ಶಿವನ್ ಹತ್ರ ಕರ್ಕೊಂಡು ಹೋಗು. ನನಗಂತೂ ಕೇಳಿಸ್ತಾ ಇಲ್ಲ, ಆದ್ರೆ ನನಗ್ ಗೊತ್ತಾಗ್ತಾ ಇದೆ ಶಿವನ್ ನೀವು ನೆನ್ಸ್ಕೋತಾ ಇದ್ದೀರಂತ. ನೋಡಿ ಸರ್, ಈ ಮನುಷ್ಯ ಎಷ್ಟು ಕೆಟ್ಟದಾಗ ಹಾಡ್ತಿದ್ದಾನೆ. ಈ ಮನುಷ್ಯನ ಹಾಡನ್ನ ಎಕೋ ಮಾಡಿ ಜನರಿಗೆ ಕೇಳಿಸಿದ್ರೆ ಇಲ್ಲಿ ಜನರನ್ನ ರೊಚ್ಚಿಗೇಳಿಸಬಹುದು. ಗುಡ್ ಐಡಿಯಾ. ಅಯ್ಯೋ, ಯಾರಿಗೆ ಹಾಡು ಮಾಡ್ತಿರೋದು? ಅಯ್ಯಯ್ಯೋ. ತಾತನ ವಾಯ್ಸ್ ಯಾಕೆ ಇಷ್ಟೊಂದು ಎಕೋ ಆಗ್ತಾ ಇದೆ? ಅಯ್ಯೋ, ನಿಮ್ ತಾತನ ವಾಯ್ಸ್ಗೆ ಏನಾಗಿದೆ? ಬೇಗ ಅವರನ್ನ ತಡಿಬೇಕು. ಸಾಕ್ ನಿಲ್ಸಿ, ಸಾಕ್ ನಿಲ್ಸಿ ಈಗ್ಲೇ ಈ ಭಯಾನಕ ಹಾಡನ್ನ. ಅಯ್ಯೋ, ಅಜ್ಜಿ ತಾತನ ಸುಮ್ಮನೆ ಇರಿಸಿದ್ದಾರೆ. ಮತ್ತೆ ಹಾಡಾಡ್ತಿರೋದು ಯಾರು? ಓಹೋ, ಹಾಗಾದ್ರೆ ಇದಾ ವಿಷಯ? ಅಯ್ಯೋ, ಇವರು ಅದೇ ಜನ. ಅದೇ ಇನ್ನೇನ್ ಮಾಡ್ತಿದ್ದಾರೆ? ಮತ್ತೆ ಇವ್ರ ಕೈಯಲ್ಲಿ ಆ ಗ್ಯಾಜೆಟ್ ಏನು? ನಿಲ್ಸಿ, ನಿಲ್ಸಿ, ಏನ್ ಮಾಡ್ತಿದ್ದೀರಾ? ಈ ಎಕೋನ್ ಇಟ್ಕೊಂಡು ನೀವು ನಿಮ್ಮ ಎಕೋ ಸೌಂಡ್ ನ ಬಂದ್ ಮಾಡಿ. ಓ ಸರಿ, ನೀನು ಇಲ್ಲಿಗೂ ಬಂದ್ಬಿಟ್ಯಾ? ನಿನ್ನಿಂದ ನನ್ನ ಮರ್ಯಾದೆ ಎಲ್ಲ ಹೋಯ್ತು. ನಿನಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು.
ಈ ಮಗು ಇನ್ ಮುಂದೆ ನನ್ನ ಹತ್ರ ಯಾವತ್ತೂ ಹೆದರಕೊಳ್ಳಲ್ಲ. ಸರಿಯಾಗಿ ನಾವು ಪಾಠ ಕಲಿಸಿದ್ದೀವಿ. ಇಡೀ ಊರ್ಗೆ ನಾವೀಗ ಪಾಠ ಕಲಿಸ್ಬೇಕು. ಕಿವಿಗಾಗಿರೋದು ಎಫೆಕ್ಟು, ಬಾಯಿಗಲ್ಲ. ಏನ್ ಹೇಳ್ತಿದ್ಯಾ? ಬಾಯಿಂದ ಹೇಳು. ಇದೆಲ್ಲ ಏನು ಶಿವ? ಇದೆಲ್ಲ ಅವನ ಸೌಂಡ್ ಎಕೋ ಗ್ಯಾಜೆಟ್ ಇಂದ ಆಗ್ತಿರೋದು. ನಾವೆಲ್ಲ ಹೋಗಿ ಅಲ್ಲಿ ನೋಡ್ಬೇಕು ಅವರು ಎಲ್ಲಿದ್ದಾರೆ ಮತ್ತೆ ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಮೊದ್ಲು ನಮ್ ಕಿವಿಗಳನ್ನ ಉಳಿಸ್ಕೊಳ್ಳೋಕೆ ಏನಾದ್ರೂ ಉಪಾಯ ಹುಡುಕ್ಬೇಕು. ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೇನು ಕೇಳಿಸ್ತಿಲ್ಲ. ನೋಡಿದ್ಯಾ, ನನ್ನನ್ನು ಯಾರು ತಡೆಯೋಕ್ಕಾಗ್ಲಿಲ್ಲ. ಹಲೋ ಲಡ್ಡು ಸಿಂಗ್ ಸರ್, ಆ ಸೈಂಟಿಸ್ಟ್ ಅವರೆಲ್ಲ ಮುಂದಿನ ದಾರಿಲಿ ಹೋಗ್ತಾ ಇದ್ದಾರೆ. ನಾನು ಅವರಿಂದ ಹೋಗ್ತೀನಿ, ನೀವು ಕೂಡ ಬಂದ್ಬಿಡಿ ಅಲ್ಲಿಗೆ. ಚಿಂತೆ ಮಾಡ್ಬೇಡ ಶಿವ, ನಾನು ಈಗ್ಲೇ ಬರ್ತೀನಿ. ಆ ಶಿವ ಮತ್ತೆ ನಮ್ ಹಿಂದೆ ಬರ್ತಾ ಇದ್ದಾನೆ. ನಾವು ಗಾಡಿ ನಿಲ್ಸಿ ಅವನಿಗೊಂದು ಸರಿಯಾದ ಪಾಠ ಯಾಕೆ ಕಲಿಸಬಾರ್ದು? ಮತ್ ಯಾಕೆ ನೋಡ್ತಾ ಇದ್ಯಾ? ಆ ಮಗುಗೆ ಬುದ್ಧಿ ಕಲಿಸಿ. ಈಗ್ಲೇ ಪಾಠ ಕಲ್ಸೋಣ ಬಾಸ್. ಸರಿ, ಹಾಗಾದ್ರೆ ಹೀಗ ಕತೆ. ಸರಿ, ಹಾಗಾದ್ರೆ ನಾನು ಕೂಡ ನನ್ನ ಉತ್ತರವನ್ನ ಹೀಗೆ ಕೊಡ್ತೀನಿ. ಅಯ್ಯೋ, ಇದ್ಯಾರು ನಾವು ಬರ್ಬೇಕಾದ್ರೆ ಟೊಮೆಟೊದಲ್ಲಿ ನಮ್ಗೆ ಹೊಡಿತಾ ಇರೋದು? ಮತ್ತೇನಾ? ಲಡ್ಡು ಸಿಂಗ್ ಅವರೇ, ನೀವು ಕ್ಯಾಚ್ ಹಿಡಿತಾ ಹೋಗಿ. ನಾನು ಅಡಿಗೆಗೋಸ್ಕರ ಇಟ್ಕೋತೀನಿ. ಇವಾಗ ಟೊಮೆಟೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಅರೆ, ಇವರಂತೂ ತುಂಬಾ ಮುಂದೆ ಹೋಗ್ಬಿಟ್ರು. ಪರವಾಗಿಲ್ಲ, ಒಂದು ಕೆಲಸ ಮಾಡ್ತೀನಿ. ರೇವಾ, ನಿನ್ ತಾತನ್ ಕರ್ಕೊಂಡು ಊರಿನ ಹೊರಗಡೆ ಇರೋ ಈಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇ ಹತ್ರ ಬಂದ್ಬಿಡು, ಸರಿನಾ? ನಾನ್ ನಿನ್ಗೆ ನನ್ನ ಎಕ್ಸಾಕ್ಟ್ ಲೊಕೇಶನ್ ನ SMS ಮಾಡ್ತೀನಿ. ಸರಿ ಶಿವ, ಆದ್ರೆ ಹುಷಾರು. ನನ್ನ ಎಕ್ಸಿಬಿಷನ್ ಹಾಳಾಯ್ತು, ನನ್ನ ಮರ್ಯಾದೆ ಹೋಯ್ತು. ನಾನೀಗ ಎಷ್ಟೊಂದು ಗ್ಯಾಜೆಟ್ಗಳನ್ನ ಮಾಡ್ತೀನಿ. ಈಗ ಈ ಊರಿಗೆ ಎಷ್ಟು ತೊಂದರೆ ಕೊಡ್ತೀನಿ ಅಂದ್ರೆ ಅವರೆಲ್ಲ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಸರ್, ನೀವೊಬ್ರು ಸೈಂಟಿಸ್ಟು, ಅದು ಮಹಾ ಸೈಂಟಿಸ್ಟು. ನೀವಿಷ್ಟೊಂದು ಒಳ್ಳೆ ಇನ್ವೆನ್ಷನ್ ಮಾಡಿದೀರಾ. ನೀನು ಇಲ್ಲಿಗೂ ಬಂದ್ಬಿಟ್ಟಿಯಾ? ನೀನಂತೂ ಬಂದಿದ್ಯಾ, ವಾಪಸ್ ಹೋಗೋದಿಲ್ಲ. ಸರ್, ಸ್ವಲ್ಪ ಹಿಂದೆ ಹೋಗಿ. ಗೆಳೆಯರೇ, ಎಲ್ರು ಸೇರಿ ಅವ್ರ ಮೇಲೆ ಬೀಳಿ.
ಶಿವ, ನಾವು ತಾತನ ಕರ್ಕೊಂಡ್ ಬಂದ್ವಿ. ಥ್ಯಾಂಕ್ ಯು ರೇವಾ. ತಾತ ಸಾರಿ, ನಾನು ನಿಮ್ಮನ್ನ ತುಂಬಾ ಬೇಗನೆ ಅರ್ಜೆಂಟಲ್ಲಿ ಕರ್ಸ್ಬಿಟ್ಟೆ. ಆದ್ರೆ ನಿಮಗೆ ಗೊತ್ತಿದೆ ಅಲ್ವಾ ಏನ್ ಮಾಡ್ಬೇಕು ಅಂತ. ಈ ಓಲ್ಡ್ ಮ್ಯಾನ್ ಏನ್ ಮಾಡೋದಕ್ ಸಾಧ್ಯ? ಹಾಡಂತೂ ಸರಿಯಾಗಿ ಹಾಡೋದಕ್ಕಾಗಲ್ಲ. ಹಾಡು ನೋಡೋ, ನಿನ್ ಗತಿ ಏನಾಗತ್ತೆ ಅಂತ ನಿನಗ್ ಗೊತ್ತಾಗತ್ತೆ. ಶಿವ, ಇವರು ಅತಿಯಾಗಿ ಮಾತಾಡ್ತಿದ್ದಾರೆ. ಇವ್ರು ನನ್ನ ಅಸಲಿ ಟ್ಯಾಲೆಂಟ್ ನ ನೋಡಿಲ್ಲ. ಸರಿ ತಾತ, ಶೋನ ಸ್ಟಾರ್ಟ್ ಮಾಡಿ. ಏನಾಯ್ತು? ಇದ್ಯಾಕೆ ಕೆಲಸ ಮಾಡ್ತಾ ಇಲ್ಲ? ಈ ತಾತ ಹಾಡಿದ ಹಾಡ್ಗ ಇದು ಹಾಳಾಗಿ ಹೋಯ್ತು. ಅಯ್ಯಯ್ಯೋ, ಏನಿದು? ಸಾಕು ಮಾಡು, ಸಾಕು ಮಾಡು. ನಾನ್ ಸೋತೋದೆ ತಾತ. ನಿನಗೆ ದೇವರೇ ಮಾಡಿರುವಂತ ಒಂದು ಹೊಸ ಗ್ಯಾಡ್ಜೆಟ್. ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ಒಬ್ರು ಈ ರೀತಿ ಇರ್ತಾರೆ ಅಂತ. ಸರ್, ನೀವೊಬ್ರು ಸೈಂಟಿಸ್ಟು, ಅದು ಮಹಾ ಸೈಂಟಿಸ್ಟು. ನೀವಿಷ್ಟೊಂದು ಒಳ್ಳೆ ಇನ್ವೆನ್ಷನ್ ಮಾಡಿದೀರಾ, ಆದ್ರೆ ನೀವ್ ಅದನ್ನ ಕೆಟ್ಟದಕ್ಕೆ ಉಪಯೋಗಿಸ್ತಾ ಇದೀರಿ. ಈ ಗ್ಯಾಜೆಟ್ ನ ನೀವೇನಾದ್ರೂ ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ನಿಮ್ಮ ಹೆಸರು ಎಷ್ಟು ಫೇಮಸ್ ಆಗುತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ ಶಿವ. ಸಾರಿ, ನಾನು ಕೋಪದಲ್ಲಿ ಹೀಗೆಲ್ಲ ಮಾಡ್ಬಿಟ್ಟೆ. ಇನ್ಸ್ಪೆಕ್ಟ್ರೆ, ನೀವು ನಮ್ಮನ್ನ ಅರೆಸ್ಟ್ ಮಾಡಿ ಯಾವ್ದು ಬೇಕಾದ್ರೂ ಶಿಕ್ಷೆ ಕೊಡಬಹುದು. ಆಲ್ ಇಸ್ ವೆಲ್. ಮತ್ತೆ ಮುಕ್ತಾಯನೂ ಚೆನ್ನಾಗಾಯ್ತು. ನೀವೀಗ ಸಾರಿ ಕೇಳಿರೋದ್ರಿಂದ ಮತ್ತೆ ನಾನು ಕೂಡ ನಮ್ಮ ದೇಶದ ಮಹಾನ್ ದೊಡ್ಡ ಸೈಂಟಿಸ್ಟ್ಗೋಸ್ಕರ ನಿಮ್ಮ ಸನ್ಮಾನದಲ್ಲಿ ನಾನು ಕೂಡ ಪಾರ್ಟಿ ಕೊಡ್ತೇನೆ. ನಿಜವಾಗ್ಲೂ? ಓ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೆ ಪಾರ್ಟಿ ಕೊಡೋದು ಜೈಲ್ನಲ್ಲಿ, ಅದು ನಮ್ಮ ತಾತವ್ರ ಹಾಡಿನ ಜೊತೆಗೆ. ಏನು? Watch India's largest kids library only on Jio Hotstar. Download the app now.